ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜಿನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 366ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ರಥ ಸಪ್ತಮಿ ಬರ್ತಾ ಇದೆ, ವಿಶೇಷವಾಗಿ ಭೀಷ್ಮಾಷ್ಟಮಿ ಬರ್ತಾ ಇದೆ ಮತ್ತು ಆಚಾರ್ಯರ ಮಧ್ವ ನವಮಿ ಬರ್ತಾ ಇದೆ, ಸತ್ಯಜ್ಞಾನ ತೀರ್ಥರ ಆರಾಧನೆ. ಇವುಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಜೊತೆಗೆ ರಥ ಸಪ್ತಮಿ ಅಂತ ಹೇಳಿದ್ರೆ ಸೂರ್ಯ ರಥ ಏರಿದಾಗ ಬಿಸಿಲಿನ ಕಾವು ಹೆಚ್ಚಾಗ್ತದೆ. ಸೂರ್ಯನಿಗೆ ಪ್ರೀತಿ ಅಂತ ಹೇಳಿದರೆ ಸೂರ್ಯನಿಗೆ ನಮಸ್ಕಾರ ಹಾಕೋದ್ರಿಂದ, ಸಾಷ್ಟಾಂಗ ನಮಸ್ಕಾರ ಹಾಕೋದ್ರಿಂದ ಸೂರ್ಯನಿಗೆ ಬಹಳ ಪ್ರೀತಿ ಅಂತ ಹೇಳ್ತಾ ಆ ಸೂರ್ಯನಾರಾಯಣನ ಸ್ಮರಣೆ ನಾವು ನೀವು ಮಾಡೋಣ. ಭೀಷ್ಮಾಷ್ಟಮಿ, ಭೀಷ್ಮಾಚಾರ್ಯರು ಉತ್ತರಾಯಣ ಪರ್ವಕಾಲಕ್ಕೆ ಕಾದು ತಮ್ಮ ದೇಹವನ್ನು ಭಗವಂತನಲ್ಲಿ ಲೀನ ಮಾಡಿರ್ತಕ್ಕಂಥ ಪವಿತ್ರವಾದ ಜನ ಇಚ್ಛಾಮರಣಿಯವರು. ಅಂಥ ಇಚ್ಛಾಮರಣಿ ಏಕೆಂದರೆ 58 ತಿಂಗಳ ಕಾಲ ಶರಪಂಜರದ ಮೇಲೆ ಮುಳುಗಿಕೊಂಡು ದುಷ್ಟರ ಆಹಾರ ಏನು ಸೇವನೆ ಮಾಡಿದರೂ ರಕ್ತದ ಮುಖಾಂತರ ಎಲ್ಲ ಹೋದಾಗ ಅವರ ಬಾಯಿಂದ ಬಂದಿದ್ದೇ ವಿಷ್ಣು ಸಹಸ್ರನಾಮ. ಇವತ್ತಿಗೂ ಪ್ರತಿಯೊಬ್ಬ ಮಾಧ್ವರು, ಕೇವಲ ಮಾಧ್ವರಲ್ಲ, ಎಲ್ಲ ವಿಪ್ರ ಬಂಧುಗಳು ಪ್ರತಿಯೊಬ್ಬರೂ ಕೂಡ ಇದನ್ನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ. ಅಂತಹ ಪಾರಾಯಣಕ್ಕೆ ಕಾರಣಕರ್ತರು ಅಂತ ಹೇಳಿ ಭೀಷ್ಮಾಚಾರ್ಯರ ಸ್ಮರಣೆ ಕೂಡ ನಾವು ನೀವು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಮಧ್ವ ನವಮಿ ಅಂತ ಹೇಳಿದರೆ ಸಾಧಾರಣ 12ನೇ ಶತಮಾನದಲ್ಲಿ, ಸಾಧಾರಣ 79 ವರ್ಷಗಳ ಕಾಲ ಜೀವಿತ ಅವಧಿಯಕ್ಕಿಂತ ಅವರ ಒಂದು ಸಮಕಾಲೀನರು ಎಲ್ಲರೂ ಆಗಿನ ಕಾಲಕ್ಕೆ ಯಾರ್ಯಾರು ಅವರ ಕಾಲದಲ್ಲಿದ್ದರು ಅವರನ್ನು ನೋಡಿದವರು 79 ವರ್ಷಗಳ ಕಾಲ ನೋಡಿದರು. ಯಾಕಂತ ಹೇಳಿದರೆ ಅವರ ಒಂದು ಜನನ ಕೂಡ ಬಹಳ ವಿಶೇಷವಾಗಿ, ಮಧ್ವಾಚಾರ್ಯರ ತಂದೆ ಹೆಸರು ನಾರಾಯಣ ಭಟ್ ಅಂತ ಹೇಳಿ, ವೇದವತಿ ಅಂತ ಹೇಳಿ ತಾಯಿ, ಕಲ್ಯಾಣಿ ಅಂತಕ್ಕಂಥ ತಂಗಿ, ವಿಷ್ಣು ತೀರ್ಥರ ಅಂತಕ್ಕಂಥ ತಮ್ಮ, ಈ ಒಂದು ಕುಟುಂಬ. ಆದರೆ ಮೊದಲಿಗೆ ಆ ನಾರಾಯಣಾಚಾರ್ಯ ದಂಪತಿಗಳಿಗೆ ಮಕ್ಕಳಾಗಿದ್ದಿಲ್ಲ. ಅಲ್ಲಿ ಅನಂತೇಶ್ವರನ ಸೇವೆ 12 ವರ್ಷಗಳ ನಿರಂತರವಾಗಿ ಮಾಡಿದಾಗ ಆ ಭಗವಂತನ, ಆ ವಾಯುದೇವರ 3ನೇ ಅವತಾರ ಆಯಿತು. ಅದು ವಿಜಯದಶಮಿ ಅಂಥೇಳಿ ಒಂದು, ಯಾಕಂತ ಹೇಳಿದ್ರೆ ಆಶ್ವೀಷ ಶುದ್ಧ ವಿಜಯದಶಮಿ ಅಂತ ಹೇಳಿದರೆ ನವರಾತ್ರಿ ಮುಗಿದು ಮರುದಿನ ಏನು ಬರ್ತದೆ ಆ ದಶಮಿ ದಿನ ಅತ್ಯಂತ ಪವಿತ್ರವಾದದ್ದು. ನಾವು 3.5 ಮೂರ್ತಿ ಅಂತ ಏನು ಕರಿತೀವಿ, ಆ ಒಂದು ದಿನದಲ್ಲಿ ಹುಟ್ಟಿದವರು ಆಚಾರ್ಯರು ಮಧ್ವರು. ಒಂದೊಂದು ಕಲ್ಪದಲ್ಲಿ ಅವತಾರ ತ್ರಯರು ಯಾವ್ಯಾವಾಗ ಹುಟ್ಟಿರ್ತಾರೋ ಆವಾಗ ನಾವು ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಜೊತೆಗೆ ಮಧ್ವ ನವಮಿ ಅಂತ ಹೇಳಿದರೆ ಮಧ್ವಾಚಾರ್ಯರು ಕೇವಲ ಪಾಠ ಪ್ರವಚನ ಮಾಡುತ್ತಾ ಅನಂತೇಶ್ವರ ದೇವರ ಕೂತಾಗ ಎಲ್ಲರೂ ಪುಷ್ಪವೃಷ್ಟಿ ಗೆರೆದರು. ಆ ಪುಷ್ಪವೃಷ್ಟಿಯಲ್ಲಿ ದೇವತೆಗಳು ಕೂಡ ಇದ್ದರು. ಆ ಪುಷ್ಪಗಳು ಹಾಕಿದಾಗ ತಿರುಗಿ ಎಲ್ಲ ಪುಷ್ಪವನ್ನು ತೆಗೆದು ನೋಡಿದಾಗ ಅಲ್ಲಿ ಅದೃಶ್ಯರಾಗಿದ್ದರು. ಸೀದಾ ಅವರು ಹೋಗಿದ್ದು ಹಿರೇಬದರಿಗೆ 3 ಸಾರಿ ಬದರಿ ಯಾತ್ರೆಯನ್ನು ಮಾಡಿದ್ದಾರೆ. ಅಂಥ ಹಿರೇಬದರಿಗೆ ಹೋಗಿ ಇವತ್ತಿಗೂ ವೇದವ್ಯಾಸ ದೇವರ ಒಂದು ಹತ್ತಿರ ವೇದಾಧ್ಯಯನ ಮತ್ತು ವಿಶೇಷ ಅಧ್ಯಯನ ಪಾಠ ಪ್ರವಚನ ಕೂಡ ಇವತ್ತಿಗೂ ನಡೀತಾ ಇದೆ. ಅಂದರೆ ಒಂದು ರೂಪದಲ್ಲಿ ಮಧ್ವರು ನಾವು ಉತ್ಸವ ಅಂತ ಕರಿಬೇಕು. ಇದಕ್ಕೆ ಆರಾಧನೆ ಅನ್ನೋದಕ್ಕಿಂತ ಉತ್ಸವ, ಯಾಕಂತ ಹೇಳಿದ್ರೆ ಹೋದವರಿಗೆ ಆರಾಧನೆ ಅಂತೀವಿ ನಾವು. ಆದರೆ ಅವರ ವೃಂದಾವನ ಎಲ್ಲೂ ಇಲ್ಲ. ಆದರೆ ಇವತ್ತಿಗೂ ಒಂದು ಒಂದು ವಾಯುದೇವರ ಒಂದು ರೂಪದಲ್ಲಿ ಹಿರಿಯ ಬದರಿಕಾಶ್ರಮದಲ್ಲಿ ಇವತ್ತಿಗಿದ್ದಾರೆ. ಅಂಥ ಆಚಾರ್ಯರ ಮಧ್ವರ ಸ್ಮರಣೆ ಅಂತ ಹೇಳಿದರೆ ಅವರು ಬಾಲ್ಯದಲ್ಲಿಯೇ ಅವರು ಆಟವಾಡ ಕಾಲಕ್ಕೆ ಕಂದಕ ಸ್ತುತಿಯನ್ನು ನಿರ್ಮಾಣ ಮಾಡಿದರು. ನಾವು ಸರ್ವಮೂಲ ಗ್ರಂಥ 37 ಸಿಕ್ಕಿದೆ ಅಂತ ಹೇಳ್ತೀವಿ. ಅವರು ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ಸಿಕ್ಕದ್ದು ಮಾತ್ರ ಸಾಧಾರಣ 37. ಆದರೆ ಅವರು ಸಾಧಾರಣ ನಾವು ಇನ್ನೂ ಲೆಕ್ಕ ಹಾಕಿದಾಗ ನಮಗೆ ಗೊತ್ತಿರತಕ್ಕ ಸಾಧಾರಣ 50ರಿಂದ 52 ತನಕ ನಮ್ಗೆ ಗೊತ್ತಾಗ್ತದೆ. ಆದರೆ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಕೇವಲ 37 ಸರ್ವಮೂಲ ಗ್ರಂಥಗಳು. ಯಾಕಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯ ಅಂತ ಹೇಳಿ ಇಡೀ ಆಚಾರ್ಯ ಮಧ್ವರ ಮಹಿಮೆಯನ್ನು ಅಲ್ಲಿ ತಿಳಿಸಿದ್ದಾರೆ. ತಿಳಿಸಿದಾಗ ನಮಗೆ 37 ಸರ್ವಮೂಲ ಗ್ರಂಥಗಳ ಬಗ್ಗೆ ಕೂಡ ಉಲ್ಲೇಖ ಇದೆ. ಅಂತಹ ಇವತ್ತು ನಮಗೆ
ನಾರಾಯಣ ಪಂಡಿತಾಚಾರ್ಯರು ನಮ್ಗೆ ಅವರ ಮಹಿಮೆ ಕೊಡ್ಲಿಕ್ಕೆ ಮಧ್ವಜ ಕೊಡ್ಲಿಕ್ಕೆ ಇವತ್ತಿಗೂ ಆಚಾರ್ಯರ ಮಹಿಮೆ ನಮಗೆ ಯಾರ್ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಋಷಿಕೇಶ ತೀರ್ಥರು ಕೂಡ ಅವರ ಬಗ್ಗೆ ಆಚಾರ್ಯರ ಮಧ್ವರ ಬಗ್ಗೆ ವಿಶೇಷ ಬರೆದಿದ್ದಾರೆ, ಅವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಮಗೆ ಇಬ್ಬರ ಮಹನೀಯರ ಒಂದು ಮುಖಾಂತರ ನಮಗೆ ಆಚಾರ್ಯ ಮಧ್ವರ ಸಂಪೂರ್ಣ ಚರಿತ್ರೆ ನೋಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆ. ಅವರ ನಂತರ 11 ವರ್ಷದಲ್ಲಿ ಅವರು ಸನ್ಯಾಸಾಶ್ರಮ ಉಪನಯನ ಆಯಿತು, ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಮೊದಲಿಗೆ ಪೂರ್ಣ ಪ್ರಜ್ಞರು, ನಂತರ ಆನಂದ ತೀರ್ಥರು ಅಂಥೇಳಿ ಅವರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರಿಗೆ ಆಶ್ರಮ ಕೊಟ್ಟರು. ಅದಾದ ನಂತರ ಅವರು ತಿರುಗಿ ನೋಡಲಿಲ್ಲ, ಇಡೀ ಭಾರತವನ್ನು ಒಂದು ಸುತ್ತು ಹೊಡೆದು ಎಲ್ಲೆಲ್ಲಿ ಅದ್ವೈತ ಅನ್ನೋಕ್ಕಿಂತ ದ್ವೈತ ಸಿದ್ಧಾಂತ ಯಾರು ವಿರೋಧ ಮಾಡ್ತಾರೋ ಅವ್ರನ್ನೆಲ್ಲರನ್ನ ವಾದಕ್ಕೆ ಕರೆದು ಅವರನ್ನು ಸೋಲಿಸಿ ಅವರ ತಮ್ಮ ಶಿಷ್ಯರನ್ನಾಗಿ ಮಾಡಿದರು. ಎಷ್ಟು ವಿಶೇಷ ಅಂತ ಹೇಳಿದರೆ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರಿಗೆ ಏಕಕಾಲಕ್ಕೆ ಸನ್ಯಾಸಾಶ್ರಮ ಕೊಟ್ಟರು ಕೂಡ ನಂತರ ಆ ಪೀಠವನ್ನು ಒಬ್ಬರ ನಂತರ ಒಬ್ಬರಿಗೆ ಬಂತು. ಅದೇ ರೀತಿಯಲ್ಲಿ ಶೋಭನ ಭಟ್ರು ಅಂತ ಹೇಳಿ ಅವರು ಗೋದಾವರಿ ತೀರದವರು, ಅಂದ್ರೇನು ಅಲ್ಲಿ ಎಲ್ಲರೂ ಭಟ್ರೆ, ಎಲ್ಲರೂ ಅದ್ವೈತಗಳೇ. ಆ ಅದ್ವೈತವನ್ನು ಅವರಿಗೆ ಆಚಾರ್ಯರ ಒಂದು ವಿದ್ವತ್ತಕ್ಕೆ ಮರೆದು ಅವರು ಶರಣರಾಗಿ ಅವರ ಶಿಷ್ಯರಾದರು. ನಾರಾಯಣ ತಿರುವಿಕ್ರಮ ಪಂಡಿತಾಚಾರ್ಯರು ಕೂಡ, ಅವರ ತಂದೆ ಅವರು ಕೂಡ ಇಬ್ಬರು ಕೂಡ ಒಂದು ವಾಯುಸ್ತುತಿಯನ್ನು ನಿರ್ಮಾಣ ಮಾಡಿದರು. ತಿರುವಿಕ್ರಮ ಪಂಡಿತಾಚಾರ್ಯರು, ಅವರ ಮಗ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯ ಮಾಡಿದರು. ಮಧ್ವವಿಜಯ ಎಷ್ಟು ವಿಶೇಷವಾಗಿತ್ತು ಅಂತ ಹೇಳಿದ್ರೆ, ಎಲ್ಲರ ಪಾರಾಯಣ ಮಾಡುವವರಿಗೆ ಅದು ಸುಮಧ್ವಿಜಯಾಗಿ ಇವತ್ತಿಗೂ ಅನುಗ್ರಹ ಮಾಡ್ತಾ ಇದೆ. ನಮಗೆ ಭಗವಂತನಿಗೆ ಶಂಖ ಚಕ್ರ ಹೆಂಗೋ ಅದೇ ರೀತಿಯಲ್ಲಿ ಎಲ್ಲ ಮಾಧ್ವರಿಗೆ ಶಂಖಚಕ್ರ ಅಂತ ಹೇಳಿದ್ರೆ ಒಂದು ವಾಯುಸ್ತುತಿ, ಹರಿವಾಯುಸ್ತುತಿ, ಇನ್ನು ಒಂದು ಮಧ್ವವಿಜಯ, ಸುಮಧ್ವಿಜಯ. ಅದನ್ನು ಪ್ರತಿಯೊಬ್ಬರ ಪಾರಾಯಣ ಮಾಡಬೇಕು. ಪ್ರತಿಯೊಬ್ಬರ ನಾವು ಅವರ ಅವಗುಣ, ಯಾರ ಅವಗುಣಗಳನ್ನು, ಯತಿಗಳ ಗುಣಗಳನ್ನು ನಾವು ಎಣಿಸಬಾರದು. ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು, ಅವರ ದ್ವೈತ ಸಿದ್ಧಾಂತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಸಾಧಾರಣ 8.5 ಫೀಟ್ ಎತ್ತರದಲ್ಲಿ ಕೂಡ ಶೋಭಾಯಾತ್ರೆ ಮಾಡಿದಾಗ ಅವ್ರು ನಡ್ಕತ್ತೆ ಹೋದ್ರಂತೆ. ಯಾಕಂದ್ರೆ ನಡ್ಕತ್ತೆ ಹೋದರೂ ಕೂಡ ಅವರು ಪ್ರತಿಯೊಬ್ಬರಿಗೂ ಕಾಣಿಸಿದ್ರಂತೆ. ಅವರ ಕಾಲಕ್ಕೆ ಕೂಡ ಅವರಿಗೆ ತೊಂದರೆ ಕೊಟ್ಟವರು ಹಲವಾರು ಇದ್ದಾರೆ. ಅವರು ಬರೆದಂಥ ಗ್ರಂಥಾಲಯವನ್ನು ಸುಟ್ಟು ಹಾಕಿದ್ದಾರೆ. ಅಷ್ಟಾದರೂ ಕೂಡ ಇವತ್ತು ಅವರ ಬರೆದ ಗ್ರಂಥಗಳು ನಮಗೆ ಸಿಕ್ಕಿವೆ ಅಂತ ಹೇಳಿದ್ರೆ ನಿಜವಾಗಲೂ ನಾವೇ ಧನ್ಯರು ಅಂತ ಹೇಳ್ತಾ, ಅಂಥ ಮಧ್ವನೋಮಿಯ ಜೊತೆಗೆ ಎಲ್ಲ ಕಡೆ ಪ್ರತಿಯೊಂದು ಊರುಗಳಲ್ಲಿ ಕೇರಿಗಳಲ್ಲಿ ಕೂಡ ಒಂದು ಶೋಭಾಯಾತ್ರೆ, ಮಧ್ವಜ ಪಠಣ, ವಾಯುಸ್ತುತಿ, ಪುನಶ್ಚರಣ ಆಗ್ತಕ್ಕಂಥ ಆಚಾರ್ಯರ ಮಧ್ವರ 3 ರೂಪಗಳನ್ನು ನಾವು ಸ್ಮರಣೆ ಮಾಡ್ತಾ, ಜೊತೆಗೆ ಇವತ್ತು ವಿಶೇಷವಾಗಿ ಸತ್ಯಜ್ಞಾನ ತೀರ್ಥರ ಆರಾಧನೆ ಅಂದರೆ ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಬರ್ತಕ್ಕಂಥ 7ನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ನಮಗೆ ಸತ್ಯಜ್ಞಾನ ತೀರ್ಥರು, ಸತ್ಯಧೀರರ ಕಡೆಯಿಂದ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು. ಅವರಿಗೆ ಪೂರ್ವಾಶ್ರಮದ ಹೆಸರು ಕಿನ್ನಾಳ ಜಯಾಚಾರ್ಯರು ಅಂಥೇಳಿ. ಸಾಧಾರಣ 6 ವರ್ಷ ಅವರು ಪೀಠದಲ್ಲಿದ್ದರೂ ಕೂಡ ಸಾಧನೆ ಮಾತ್ರ ಅಪಾರ. ಈ ನವವೃಂದಾವನದ ಎಲ್ಲ ವೃಂದಾವನಗಳ ಮಡಿಲೆ ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಸತ್ಯಜ್ಞಾನರಿಗೆ ಸಲ್ತಾ ಇದೆ. ಸತ್ಯಜ್ಞಾನರ ಸಾಧನೆ ಅದ್ಭುತವಾಗಿದ್ದು, ಕೇವಲ ನವಣಿ ತಿಂದು ಅವರು ತಮ್ಮ ಜೀವನವನ್ನು ಕಳೆದರು. ಯಾಕಂತ ಹೇಳಿದ್ರೆ ಅವರು ಮೃಷ್ಟಾನ ಎಂದೂ ಊಟ ಮಾಡಿಲ್ಲ. ಅತ್ಯಂತ ವೈರಾಗ್ಯಕ್ಕೆ ಇನ್ನೂ ಒಂದು ಹೆಸರೇ ಸತ್ಯಜ್ಞಾನ ತೀರ್ಥರು. ಅವರ ವಂಶದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ನಾವೇ ಧನ್ಯರು. ನಮ್ಮ ಕಲ್ಲೂರು, ಕಿನ್ನಾಳು, ಗಂಗೂರು ಮನೆತನಕ್ಕೆ ಮೂಲ ಪುರುಷರು ಅಂತ ಹೇಳಿದಾಗ ಸತ್ಯಜ್ಞಾನರ ತೀರ್ಥರಾಗ್ತಾ ಅಂತ ಹೇಳಿದ್ರೆ, ನಮ್ಮ ಕಲ್ಲೂರ ಮಹಾಲಕ್ಷ್ಮಿ ಮತ್ತು ವೆಂಕಟೇದೇವರ ಸೇವೆಯನ್ನು 7 ದಿನಗಳ ಕಾಲ ಮಾಡಿದಾಗ ಅವರಿಗೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಕ್ಕಂಥ, ಪೀಠಾರೋಹಣ ಮಾಡ್ತಕ್ಕಂಥ ಭಾಗ್ಯ ಅವರಿಗೆ ಒದಗಿ ಬಂತು. ಅದೇ ರೀತಿಯಲ್ಲಿ ಅವರು ಒಂದು ತಮ್ಮ ಕಾಲಾವಧಿಯಲ್ಲಿ ಅತ್ಯಂತ ಉನ್ನತವಾಗಿ ಉತ್ತರಾದಿ ಮಠದ ಪರಂಪರೆಯನ್ನು ಎತ್ತಿ ಹಿಡಿದವರು ಅಂತ ಹೇಳಿದರೆ ಸತ್ಯಜ್ಞಾನ ತೀರ್ಥರು. ಅವರ ಕೊಡುಗೆ ಅತ್ಯಂತ ದೊಡ್ಡದು ಅಂತ ಹೇಳಿದರೆ ಸತ್ಯ ಧ್ಯಾನರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಜ್ಞಾನರಿಗೆ ಸಲ್ತಾ ಇದೆ. ಸತ್ಯಜ್ಞಾನರ ಒಂದೊಂದು ಮಹಿಮೆ ಅವರೊಂದು ತಿಳ್ಕೊಂಡು ಹೋದಾಗ ನಮಗೆ ಇಡೀ ದಿನ ಉಪನ್ಯಾಸ ಮಾಡಿದರೂ ಕಡಿಮೆ. ಅಂತ ಸತ್ಯಜ್ಞಾನ ತೀರ್ಥರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ವಿಶೇಷ ಒಂದು ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ, ಇವತ್ತು ಈ ನುಡಿ ಸ್ಮರಣೆ ನಮನ 366ನೇ ನುಡಿ ಸ್ಮರಣ ಯೂಟ್ಯೂಬ್ನಲ್ಲಿ ಕೂಡ ಇದೆ. ಯಾರಾದರೂ ಅಪೇಕ್ಷೆ ಬಿಟ್ಟರೆ ವಿಷ್ಣುತೀರ್ಥ ಕಲ್ಲೂರ್ಕರ್ ಅಂತ ಹೇಳಿ ನೀವು ಹೊಡೆದಾಗ ಯೂಟ್ಯೂಬ್ನಲ್ಲಿ ಸಂಪೂರ್ಣ ಇವತ್ತಿನವರೆಗೂ ನಾವು 366 ಎಪಿಸೋಡುಗಳನ್ನು ನೀವು ಅಲ್ಲಿ ನೋಡ್ಬೋದು. ಆಸಕ್ತರು ಅದನ್ನು ಕೇಳ್ರಿ. ಪ್ರತಿಕ್ರಿಯೆ ಕೂಡ ಕೊಟ್ಟರೆ ಬಹಳ ಆನಂದ ಆಗ್ತದೆ. ಪ್ರತಿಕ್ರಿಯೆ ಕೊಡದಿದ್ದರೂ ಕೂಡ ನನಗೆ ಆನಂದನೇ. ಯಾಕಂದರೆ ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡಿರತಕ್ಕಂಥ ಒಂದು ಸಾಧನೆ ಹೊರತು ಅದನ್ನು ಕೇಳಿದವರಿಗೆ ಕೇಳಬಹುದು, ಕೇಳದಿದ್ದರೂ ಕೂಡ ಅದಕ್ಕೆ ಏನೂ ಇಲ್ಲ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಅದನ್ನು ಕೇಳಿ ಅಂತ ಹೇಳಿ ನನ್ನ ಕುಟುಂಬದ ಪರವಾಗಿ, ನನ್ನ ಪರವಾಗಿ ವಿಜ್ಞಾಪನೆ ಮಾಡ್ತಾ, ಇವತ್ತಿನ 366ನೇ ನುಡಿ ಸ್ಮರಣೆಗೆ ಮಂಗಳ ಸ್ವರೂಪ ಕಾಣ್ತಾ ಇದೆ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.